ಹಲೋ ಶಾನ್ವಿ, ನಿನ್ನೆ ರಾತ್ರಿಯಿಂದ ನನಗೆ ಒಂದು ಕ್ಷಣನೂ ನಿದ್ದೆ ಬಂದಿಲ್ಲ. ಇಡೀ ಜಗತ್ತೇ ನನ್ನ ತಪ್ಪು ತಿಳ್ಕೊಬೋದು, ಆದರೆ ನಾನು ನಿನ್ನ ಮುಂದೆ ಸುಳ್ಳು ಹೇಳೋಕ್ಕೆ ಇಷ್ಟಪಡಲ್ಲ. ಶರತ್ ತೋರಿಸಿರೋ ಆ ಪೇಪರ್ಸು ನಿಜ. ಎಸ್ ಶಾನ್ವಿ, ಆದರೆ ನನ್ನ ಮಾತು ಪೂರ್ತಿ ಕೇಳಿಸ್ಕೊ. ಕಂಪ್ನಿ ಅಕೌಂಟಿಂದ ದುಡ್ಡು ಕದ್ದಿದ್ದು ನಿಜ, ಆದರೆ ಅದೆಲ್ಲ ತುಂಬ ಹಳೆ ಕತೆ. ಶಾನ್ವಿ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಕ್ಕೆ ಶುರು ಮಾಡಿದ ಮೇಲೆ ಐ ಜಸ್ಟ್ ಚೇಂಜ್ ಮೈ ಲೈಫ್ ಶಾನ್ವಿ. ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ಶಾನ್ವಿ, ಅದಾದಮೇಲೆ ಯಾವ ತಪ್ಪು ಕೆಲಸನೂ ಮಾಡಿಲ್ಲ. ನಾನು ನಿನ್ನ ನಿಜವಾಗ್ಲೂ ತುಂಬ ಪ್ರೀತಿಸ್ತೀನಿ. ನನ್ನ ಇಂಟೆನ್ಷನ್ ನಿನ್ನ ಹರ್ಟ್ ಮಾಡೋದಾಗಿರಲಿಲ್ಲ. ಆದರೆ ಇವತ್ತು ಮನೇಲಿ ಯಾರೂ ನನ್ನ ನಂಬ್ತಿಲ್ಲ. ನಂಗೆ ತುಂಬ ನೋವಾಗ್ತಿದೆ. ಐ ಆಮ್ ಜಸ್ಟ್ ಬ್ರೇಕಿಂಗ್ ಡೌನ್. ತರುಣ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಈಗ ಅಣ್ಣ ಮತ್ತು ಅಪ್ಪ ಇಬ್ಬರು ನಿನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಹಂಗಂತೂ ಈಗ ಏನು ಮಾಡಬೇಕು, ಯಾರ ಹತ್ರ ಮಾತಾಡಬೇಕು ಅಂತಲೇ ತಿಳಿತಾ ಇಲ್ಲ. ರಿಯಲಿ ಕನ್ಫ್ಯೂಸ್ಡ್. ಅಣ್ಣ ಅಂತೂ ನಮ್ಮಿಬ್ಬರು ಮದುವೆ ಆಗೋದೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದಾಗ ಹೇಳ್ಬಿಟ್ಟಿದ್ದಾನೆ. ಐ ಡೋಂಟ್ ನೋ ವಾಟ್ ಟು ಡೂ. ಹಂಗೇನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಶಾನ್ವಿ, ಡೋಂಟ್ ಕ್ರೈ. ನೀನೇನು ಟೆನ್ಷನ್ ತೊಗೋಬೇಡ. ನಾನು ನಿನ್ನ ಕಳ್ಕೊಳ್ಳೋಕೆ ರೆಡಿ ಇಲ್ಲ. ನಾನು ಇವಾಗಲೇ ಇದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಬಾಯ್ ಶಾನ್ವಿ, ಲವ್ ಯು. ಬಾಯ್. ಐ ಲವ್ ಯು ಟು. ಶಿಟ್, ಆ ಹಳೆ ಕತೆ ಇವಾಗ ಹೇಗೆ ಆಚೆ ಬಂತು? ನಾನು ಎಷ್ಟು ಕೇರ್ಫುಲ್ ಆಗಿ ಆ ಅಕೌಂಟ್ಸ್ನ ಹ್ಯಾಂಡಲ್ ಮಾಡಿದ್ದೆ. ಶರತ್ಗೆ ಹೇಗೆ ಗೊತ್ತಾಯ್ತು? ಈ ವಿಷಯ ಆದ್ಮೇಲಂತರೂ ಇನ್ನು ಮುಂದೆ ಶರತ್ ನನ್ನ ಮತ್ತೆ ಶಾನ್ವಿ ಮದುವೆ ಆಗಕ್ಕೆ ಬಿಡೋದೇ ಇಲ್ಲ. ಏನೇ ಆಗಲಿ, ನಾನು ಶಾನ್ವಿನ ಮದುವೆ ಆಗಲೇಬೇಕು. ಅವಳನ್ನ ಕಳ್ಕೊಂಡ್ರೆ ನಾನು ಫುಟ್ಪಾತಿಗೆ ಬರ್ತೀನಿ. ಈ ಮದುವೆ ಆದಷ್ಟು ಬೇಗ ನಡೀಲೇಬೇಕು. ಏನು ಮಾಡೋದು? ಯಾಕಂದ್ರೆ ತರುಣ್ ಮೊದಲಿನ ಹಾಗಿಲ್ಲ, ಈಗ ಬದಲಾಗಿದ್ದಾನೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಬಲವಾದ ನಂಬಿಕೆಯಿಂದ. ಆದರೆ ನಾಯಿ ಬಾಲ ಯಾವತ್ತಿದ್ರೂ ಡೊಂಕಿ ಅಂತ ಪ್ರೂವ್ ಮಾಡಿಬಿಟ್ಟ. ಅವನು ಮಾಡಿರೋ ಭ್ರಷ್ಟಾಚಾರದ ದಾಖಲೆಗಳನ್ನು ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅವನು ಯಾವತ್ತೂ ಬದಲಾಗಲ್ಲಮ್ಮ, ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ನೋಡು, ಕದ್ದು ತಿನ್ನವರಿಗೆ, ಕೂತು ತಿನ್ನವರಿಗೆ ಕೊಪ್ಪರಿಗೆ ಎಷ್ಟು ಹಣ ಇದ್ರೂ ಸಾಕಾಗೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಅವನು ಪ್ರೀತಿಸಿದ್ದು ನಿನ್ನ ಮುಗ್ಧ ಮನಸ್ಸನ್ನಲ್ಲಮ್ಮ, ಈ ಪ್ರತಿಷ್ಠಿತ ಜಗನ್ನಾಥ್ ಅಂಡ್ ಕಂಪನಿಯ ಹಣಕ್ಕೆ, ಆಸ್ತಿಗೆ. ಇಷ್ಟು ದಿನ ನಮ್ಮೆಲ್ಲರ ಕಣ್ಣಿಗೆ ಮಣ್ಣೆರಚಿ ಪ್ರೀತಿಯ ನಾಟಕ ಆಡಿ ನಮಗೆಲ್ಲ ಮೋಸ ಮಾಡಿದ್ದಾನೆ. ಅವನನ್ನು ನಂಬೇಡ. ಅವನೊಬ್ಬ ದೊಡ್ಡ ಮೋಸಗಾರ, ವಂಚಕ, ದ್ರೋಹಿ. ಅಪ್ಪ ಪ್ಲೀಸ್ ಅಪ್ಪ. ನೋಡು, ಈಗ ಶರತ್ ತಗೊಂಡಿರೋ ನಿರ್ಧಾರ ಸರಿಯಾಗಿ. ತರುಣ್ ನಿನಗೆ ಒಳ್ಳೆ ಜೋಡಿ ಅಲ್ಲಮ್ಮ. ಇನ್ನು ಮುಂದೆ ನೀವಿಬ್ರು ಒಬ್ರಿಗೊಬ್ರು ತುಂಬಾನೇ ದೂರ ಇರಬೇಕು. ಆ ಕಳ್ಳನ ಮುಖ ನೋಡೋದಕ್ಕೆ ನಮ್ಮ ಮನೆಯವರು ಯಾರೂ ಇಷ್ಟಪಡೋದಿಲ್ಲ. ಇದು ನಿನ್ನ ಭವಿಷ್ಯಕ್ಕೂ ಒಳ್ಳೆಯದು, ನೆನ್ಪಿಟ್ಕೊ. ಅಪ್ಪ, ಇಲ್ಲಿ ನೋಡ್ರ, ನಮ್ಮ ಕ್ಲಾಸಲ್ಲಿ ದೊಡ್ಡ ಭಿಕ್ಷಕಿ ಇದ್ದಾಳೆ. ಇವತ್ತು ನಮ್ಮ ಸ್ಟಾಫ್ ರೂಮಲ್ಲಿ ಟೀಚರ್ ಎಲ್ಲ ಮಾತಾಡ್ತಿದ್ರು, 7 ದಿನ ಸ್ಕೂಲ್ ಫೀಸೇ ಕಟ್ಟಿಲ್ವಂತೆ. ನಿಮ್ಮ ಅಪ್ಪ ಅಮ್ಮನ ಹತ್ರ ಸ್ಕೂಲ್ ಫೀಸ್ ಕಟ್ಟಕ್ಕೆ 1 ರೂಪಾಯಿನೂ ದುಡ್ಡಿಲ್ವಾ? ನೀವು ಅಷ್ಟೊಂದು ಪೂರ. ದುಡ್ಡಿಲ್ಲ ಅಂದಮೇಲೆ ಇಷ್ಟು ದೊಡ್ಡ ಸ್ಕೂಲಿಗೆ ಯಾಕೆ ಸೇರಬೇಕು?
ಆದಿತ್ಯ ವಂಶದ ಪುತ್ರಿ. ಆದಿತ್ಯ ವಂಶದ ಪುತ್ರಿ. ಅವಳ ಇರುವಿಕೆ ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಗೊತ್ತಾಗ್ತಾ ಇದೆ. ಇಲ್ಲೇ ಎಲ್ಲೋ ಇದ್ದಾಳೆ. ಕೊನೆಗೂ ಸಿಕ್ಕಿಬಿದ್ದೆ. ಇಷ್ಟು ದಿನಗಳ ಕಾಲ ನನ್ನ ಕಣ್ಣಿಗೆ ಮಣ್ಣೆರಚಿ ಅಡಗಿ ಕೂತಿದ್ದ ಆ ಆದಿತ್ಯ ವಂಶದ ಪುತ್ರಿ ನನ್ನ ಬಲೆಗೆ ಸಿಕ್ಕಿಬಿದ್ದಿದ್ದಾಳೆ. ನಿನ್ನ ಶಕ್ತಿನೇ ನಿನ್ನ ಸಾವಿನ ವಿಳಾಸ ನನಗೆ ತಿಳಿಸಿಕೊಟ್ಟಿದೆ. ಇನ್ನು ನಿನ್ನನ್ನ ನನ್ನಿಂದ ಉಳಿಸೋಕೆ ಯಾರಿಗೂ ಸಾಧ್ಯ ಇಲ್ಲ. ಆ ದಿವ್ಯವಾದ ಮಾಂತ್ರಿಕ ಶಕ್ತಿ ಜ್ವಾಲಾಮುಖಿಯಾಗಿ ಹೊರಹೊಮ್ಮಿತು ಇದೇ ಜಾಗದಲ್ಲಿ. ಹಾಗಾದ್ರೆ ಸಾವಿರಾರು ವರ್ಷಗಳಿಂದ ನಾನು ಹುಡುಕ್ತಿರೋ ಆದಿತ್ಯ ವಂಶದ ಮಹಾಶಕ್ತಿ ಇಲ್ಲೇ ಇರೋದು. ಸಿಕ್ಕಿಬಿದ್ದೆ. ಕೊನೆಗೂ ಸಿಕ್ಕಿಬಿದ್ದೆ. ಈ ಮಹಾನ್ ಶಕ್ತಿನ ನಾನು ನನ್ನ ವಶಪಡಿಸಿಕೊಂಡ್ರೆ ಇಡೀ ಬ್ರಹ್ಮಾಂಡವನ್ನು ಆಳೋ ಆ ಸರ್ವೋಚ್ಚ ಶಕ್ತಿ ನಾನೇ ಆಗ್ತೀನಿ.